ಶಾರದಾ ಬೆಳಿಗ್ಗೆ ನಿದ್ರೆಯಿಂದ ಹೇಳ್ತಾಳೆ. ಅತ್ತೆಯ ಮನೆ ಮುಂದೆ ಅನಾಮಿಕಳ ಮನೆ ಇರುತ್ತೆ. ಅನಾಮಿಕಳ ಮನೆ ಮುಂದೆ ಜನಗಳು ಕ್ಯೂ ಕಟ್ಟಿರ್ತಾರೆ. ಅದನ್ನ ನೋಡಿ ಶಾರದಾ ಬಹಳ ವಿಚಿತ್ರವಾಗಿ ಹಾಗೆ ನಿಲ್ತಾಳೆ. ಏನಿದು, ಅವಳ ಮನೆ ಮುಂದೆ ಅಷ್ಟೊಂದ್ ಜನ ಇದ್ದಾರೆ, ಎಲ್ಲ ಬಿಟ್ಟು ಹೊರಟೋಗ್ಲಾ? ಇವಳು ಬೇಗ ಯಾಕೆ ಹೋಗ್ತಾಳೆ? ಏನೋ ಘನಕಾರ್ಯ ಮಾಡಿರ್ತಾಳೆ, ಅದಕ್ಕೆ ಊರವರೆಲ್ಲ ಬಂದಿರ್ತಾರೆ. ಇವಳಿಗೆ ಇದ್ರ ಬಿಟ್ಟು ಇನ್ನೇನ್ ಕೆಲ್ಸ ಇದೆ ಎಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಶಾರದಾ. ಅಲ್ಲಿ ಅವರೆಲ್ಲರೂ ಏನೋ ತಗೊಂಡು ಹೋಗ್ತಾ ಇರ್ತಾರೆ. ಇಷ್ಟರಲ್ಲಿ ಶಾರದಳ ಗಂಡ ಪ್ರಸಾದ್ ಅಲ್ಲಿಗೆ ಬಂದು, ಏನೇ, ನನಗೆ ಈ ದಿನ ಟಿಫಿನ್ ಏನು ಮಾಡಬೇಡ. ಅನಾಮಿಕ ಏನೋ ಹುಲ್ಲಿನ ಸಮೋಸ ಮಾಡಿದಾಳಂತೆ, ಎಲ್ರು ನೋಡ್ದ್ಯಾ ಹೇಗೆ ಮೇಲ್ಬಿದ್ದು ತಗೊಂಡು ಹೋಗ್ತಾ ಇದಾರೆ? ನಾನು ಕೂಡ ಅದು ತಿನ್ನೋಕೆ ಹೋಗ್ತಾ ಇದ್ದೀನಿ. ಆ ಮಾತು ಕೇಳುತ್ತಲೇ ಅತ್ತೆ ಸ್ವಲ್ಪ ಪ್ರಸಾದನ ಕಡೆ ಹಾಗೆ ನೋಡ್ತಾ, ಹುಲ್ಲಿನ ಸಮೋಸ ಏನು? ನಾನು ಯಾವತ್ತೂ ಕೇಳಿಲ್ಲ. ಅವಳ ಮುಖದ ಹಾಗೆ ಸೊಟ್ಟದಾಗೆ ಇರುತ್ತೆ, ಅದನ್ ತಿನ್ನೋದೇನು? ಅದಕ್ಕಾಗಿ ನೀವೇ ನೋಡೋದು? ನನಗೇನು ಅರ್ಥವಾಗ್ತಿಲ್ಲ. ನೀನೇನ್ ಹೇಳಿದ್ರು ಸರಿ, ನನ್ ಸೊಸೆ ಈ ದಿನ ಹೊಸ ವ್ಯಾಪಾರ ಶುರು ಮಾಡಿದಾಳೆ. ಅವಳ ವ್ಯಾಪಾರ ವಿಜಯವಂತವಾಗಿ ಆಗ್ಬೇಕು ಅಂತ ನಾನು ಆಶೀರ್ವಾದ ಮಾಡಿ ಆ ಸಮೋಸಗಳ ರುಚಿ ನೋಡ್ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗಿ ಅನಾಮಿಕಳ ಹತ್ತಿರ ಹುಲ್ಲಿನ ಸಮೋಸ ತಗೊಂಡ್ ಬಂದು ಮನೆಗೆ ಬಂದು ತಿಂತಾ ಇರ್ತಾನೆ. ಅದನ್ನು ತಿನ್ನುತ್ತಲೇ, ಅಬ್ಬಬ್ಬಾ ಅಮೋಘ, ಬಹಳ ರುಚಿಯಾಗಿದೆ, ನಾನು ನಿಜಕ್ಕೂ ಇಂತಹ ಸಮೋಸ ಎಲ್ಲಿಯೂ ತಿಂದಿಲ್ಲ, ಬಹಳ ಬಹಳ ಅದ್ಭುತವಾಗಿದೆ, ಸೂಪರ್ ಅಂದ್ರೆ ಸೂಪರ್ ಅಂತ ಇರ್ತಾನೆ. ಏನು, ನಿಜವಾಗಿ ಆ ಸಮೋಸ ಅಷ್ಟು ಚೆನ್ನಾಗಿದ್ಯಾ? ನನಗೇನಕ್ಕೋ ಡೌಟ್ ಹೊಡಿತಾ ಇದೆ. ಅವಳು ವ್ಯಾಪಾರ ಈ ದಿನ ಶುರು ಮಾಡಿದಾಳೆ, 2 ದಿನದಲ್ಲಿ ಮುಚ್ಚಾಕ್ತಾಳೆ ನೋಡಿ. ಇಲ್ಲ ಅಂದ್ರೆ ಹುಲ್ಲಿನಿಂದ ಸಮೋಸ ಮಾಡೋದಂದ್ರೇನು ಎಂದು ಬಹಳ ಕೆಟ್ಟದಾಗಿ ಮಾತನಾಡಿ ಅಲ್ಲಿಂದ ಒಳಗಡೆಗೆ ಹೋಗುತ್ತಾಳೆ. ಇದು ಹೀಗಿರುವಾಗ ಅಲ್ಲಿ ಅನಾಮಿಕ ತನ್ನ ಕೆಲಸವನ್ನು ಪೂರ್ತಿ ಮಾಡಿಕೊಂಡು ತನಗೆ ಆ ದಿನ ಬಂದ ಆದಾಯವನ್ನು ಮನೆಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಗಂಡ ರಮೇಶ್ ಅಲ್ಲಿಗೆ ಬರ್ತಾನೆ. ಏನ್ ಅನಾಮಿಕಾ, ಬಂದ ಆದಾಯ ಎಷ್ಟು ಅಂತ ಲೆಕ್ಕ ಮಾಡ್ತಾ ಇದ್ಯಾ? ಹೌದರಿ, ಖರ್ಚೆಲ್ಲ ಹೋಗಿ ನಮ್ಗೆ 6,000 ಮಿಕ್ಕಿದೆ. ಒಂದು ದಿನದಲ್ಲಿ 6,000 ರೂಪಾಯಿ ಲಾಭ ಅಂದ್ರೆ ಬಹಳ ದೊಡ್ಡ ವಿಷಯ ಅಲ್ವಾ? ನಿಜವೇ ಅನಾಮಿಕಾ, ಇದು ಬಹಳ ದೊಡ್ಡ ವಿಷಯ. ಅಷ್ಟು ಲಾಭ ಹೇಗೆ ಬಂತು? ಆ ಹುಲ್ಲಿನ ಸಮೋಸ ಅಷ್ಟು ಚೆನ್ನಾಗಿ ಜನರಿಗೆ ಹೇಗೆ ಇಡಿಸ್ತಾ? ಹುಲ್ಲಿನ ಸಮೋಸ ಅಂತ ಹೆಸರು ಇಡ್ತೀನಿ ಹೊರತು ನಿಜವಾಗಿ ಅದರಲ್ಲಿ ಹಸುಗಳು ತಿನ್ನುವ ಹುಲ್ಲಿರುತ್ತಾ ಏನು? ನಾವು ಸ್ವಯಂ ಆಗಿ ಬೆಳೆಸಿದ ಹುಲ್ಲಿನಿಂದಲೇ ಮಾಡ್ತೀವಿ, ಅದು ನೋಡೋದಕ್ಕೆ ಹುಲ್ಲಿನ ಹಾಗೆ ಇರುತ್ತೆ. ಹೌದು, ಆಶ್ಚರ್ಯವಾಗಿ, ನನಗೆ ಅರ್ಥವಾಗ್ತಾ ಇಲ್ಲ. ನಿಜಕ್ಕೂ ನಂಗೆ ತಿಳಿಯದೆ ಆ ಗಿಡನ ಎಲ್ಲಿ ಬೆಳೆಸಿದ್ಯಾ? ನನ್ ಜೊತೆ ಬನ್ನಿ ತೋರಿಸ್ತೀನಿ ಎಂದು ಹಿಂದಿರುವ ಖಾಲಿ ಜಾಗದ ಹತ್ರ ಹೋಗಿ ರಮೇಶನಿಗೆ ತೋರಿಸುತ್ತಾಳೆ. ಅಲ್ಲಿ ನಿಜವಾಗಿಯೂ ಹುಲ್ಲಿನ ಗಿಡದಂತಹ ಗಿಡಗಳು ಕಾಣಿಸುತ್ತೆ. ಇದೇನಿದು, ಇದು ನೀನು ಬೆಳೆಸಿದ ಗಿಡಗಳ? ನಿಜಕ್ಕೂ ಇದು ನೋಡೋದಕ್ಕೆ ನಿಜವಾಗಿ ಹುಲ್ಲಿನ ಹಾಗೆ ಇದೆ. ನಾನೇ ಔಷಧಿ ಹೊಡಿಬೇಕು ಅಂತ ಇದ್ದೆ, ಇನ್ನು ನಯ ನೀ ಹೊಡಿಲಿಲ್ಲ. ಆ ಗಿಡಗಳಿಗೆ ಎಷ್ಟು ರೈಟ್ ಗೊತ್ತಾ? ಇಷ್ಟು ಸ್ವಲ್ಪ ಗಿಡಕ್ಕೆ 1,500 ರೂಪಾಯಿ ಕೊಟ್ಟು ತಂದಿದ್ದೀನಿ. ಅಂದ್ರೆ ಇವು 6 ತಿಂಗಳು ಚೆನ್ನಾಗಿ ಚಿಗುರುಕೊಳ್ಳುತ್ತೆ, ಆ ನಂತರ ಅದು ಒಣಗೋಗುತ್ತೆ. ಇವುಗಳ ರುಚಿ ಸ್ವೀಟ್ ಆಗಿ, ಹುಳಿಯಾಗಿ, ಸ್ವಲ್ಪ ಘಾಟ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಆ ಮಾತನ್ನು ಕೇಳಿದ ನಂತರ ರಮೇಶನಿಗೆ ಕೂಡ ಅದನ್ನ ತಿನ್ಬೇಕು ಅನ್ಸುತ್ತೆ. ನನಗ್ ಕೂಡ ಕೊಡು ಅಂತ ಕೇಳ್ತಾನೆ. ಅನಾಮಿಕಾ ಆಗಿಂದಾಗಲೇ ಹುಲ್ಲಿನ ಸಮೋಸ ತಯಾರು ಮಾಡಿ ಅವನಿಗೆ ಕೊಡ್ತಾಳೆ. ಅವನು ಅದನ್ನು ತಿಂದು ಬಹಳ ಅದ್ಭುತವಾಗಿದೆ ಅಂತ ಹೊಗಳ್ತಾನೆ. ಇನ್ನು ಆ ನಂತರ ಇದು ಎಲ್ಲಿಂದ ತಗೊಂಡ್ಬಂದೆ, ಯಾರು ಕೊಟ್ರು ಅಂತ ಕೇಳ್ತಾನೆ ರಮೇಶ್. ಆಗ ಅನಾಮಿಕಾ ಹೀಗಂತಾಳೆ, ಈ ಗಿಡಗಳ ಬಗ್ಗೆ ನನ್ನ ಸ್ನೇಹಿತೆ ಹೇಳಿದ್ಲು, ಯಾರೋ ಸ್ವಯಂ ಆಗಿ ಹೊಸ ಜಾತಿಯ ಗಿಡಗಳನ್ನ ಕಂಡು ಹಿಡಿದಿದ್ದಾರಂತೆ. ಈ ಗಿಡಗಳು ಅಡಿಗೆಗೆ ಸಂಬಂಧಿಸಿದ ಗಿಡಗಳು, ಈ ರಹಸ್ಯನ ಮಾತ್ರ ಯಾರಿಗೂ ಹೇಳ್ಬೇಡಿ. ಅದಕ್ಕೆ ರಮೇಶ್ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಹುಲ್ಲಿನ ಸಮೋಸದ ವ್ಯಾಪಾರ ಬಹಳ ಚೆನ್ನಾಗಿ ಸಾಗ್ತಾ ಇರುತ್ತೆ. ಸರಿಯಾಗಿ 6 ತಿಂಗಳ ಕಳೆಯುತ್ತದೆ. 6 ತಿಂಗಳಲ್ಲಿ ಬಂದ ಆದಾಯದಿಂದ ಆ ಚಿಕ್ಕ ಮನೆಯನ್ನು ಸ್ವಲ್ಪ ಒಂದು ಒಳ್ಳೆಯ ದೊಡ್ಡ ಮನೆಯಾಗಿ ಬದಲಾಯಿಸುತ್ತಾಳೆ ಅನಾಮಿಕಾ. ಅದರ ಗೃಹ ಪ್ರವೇಶಕ್ಕೆ ಶಾರದಳನ್ನು ಕೂಡ ಕರೆಯಲಿಕ್ಕಾಗಿ ರಮೇಶನ ಜೊತೆ ಸೇರಿ ಆ ಮನೆಗೆ ಹೋಗುತ್ತಾಳೆ. ಅವರನ್ನು ನೋಡಿ ಶಾರದಾ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ. ಮಾವಯ್ಯನವ್ರೆ, ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ ಅನ್ಕೋತಾ ಇದೀವಿ, ನೀವು ಅತ್ತೆ ಖಂಡಿತ ಬರ್ಬೇಕು. ನಿಮ್ಮ ಅತ್ತೆಯ ವಿಷಯನ ನಂಗೆ ಗೊತ್ತಿಲ್ಲಮ್ಮ, ನಾನು ಮಾತ್ರ ಖಚಿತವಾಗಿ ಬರ್ತೀನಮ್ಮ. 10 ಲಕ್ಷ ಇಟ್ಟು ಮನೆನ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ಯಾ, ನೋಡೋದಕ್ಕೆ ಅದು ಇಂದ್ರಭವನದ ಆಗಿದೆ. ಆದ್ರೂ ನಿನ್ನ ನೋಡ್ತಾ ಇದ್ರೆ ನನ್ ತುಂಬಾ ಒಳ್ಳೇದನ್ನಿಸ್ತಾ ಅನಾಮಿಕಾ. ಯಾರು ನಿನ್ನ ಬಡ ಹುಡುಗಿ ಅಂತ ಈ ಮನೆಗೆ ಬರೋದಿಕ್ಕೆ ಬಿಡ್ಲಿಲ್ವೋ ಅವರಿಗೆ ನೀನು ಸರಿಯಾಗಿ ಗುಣಪಾಠ ಹೇಳುವ ಹಾಗೆ ಬಹಳ ದುಡ್ಡು ಸಂಪಾದಿಸ್ತಾ ಇದೆಯಮ್ಮ. ಅವರ ಮೇಲಿನ ಹಾಗೆಯಿಂದ ನಾನು ದುಡ್ಡು ಸಂಪಾದಿಸ್ತಾ ಇಲ್ಲ ಮಾವಯ್ಯ, ನನ್ನಿಂದ 4 ಮುಂದೆ ಆಕೆಗೆ ಅವಮಾನ ಆಗ್ಬಾರ್ದು ಅಂತ ದುಡ್ಡು ಸಂಪಾದಿಸ್ತಾ ಇದೀನಿ. ನಾವಿಬ್ಬರು ಪ್ರೇಮಿಸಿ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ಅತ್ತೆ ಒಂದು ಮಾತಂದ್ರು ಎಂದು ಅನಾಮಿಕಾ ಈ ಮೊದಲು ನಡೆದ ಘಟನೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ರಮೇಶ್ ಅನಾಮಿಕಾ ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ಶಾರದಾ ಅವರಿಬ್ಬರನ್ನು ನೋಡಿ,
ಹೋಗಿ ಹೋಗಿ ಈ ಬಡ ಹುಡುಗಿನ ಯಾಕೆ ಮಾಡ್ಕೊಂಡೆ? ದೊಡ್ಡ ದೊಡ್ಡ ಸಂಬಂಧಗಳು ಬರ್ತಾ ಇದ್ದು ಅದನ್ನೆಲ್ಲ ಬೇಡ ಅಂತ ಹೋದೆ. ಇದ್ರ ಜೊತೆಗೆ ನೀನ್ ಸುಖವಾಗಿ ಹೇಗಿರ್ತೀಯೋ? 4 ಜನರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ? ಈಕೆ ನನ್ ಮನೆ ಸೊಸೆ ಆದ್ರೆ ಎಲ್ರು ಕೂಡ ದುಡ್ಡಿಲ್ಲದವಳನ್ನ ಮದುವೆ ಮಾಡ್ಕೊಂಡೆ ಅಂತ 4 ಮಾತಾಡ್ತಾ ಇದ್ರೆ ನಾನ್ ತಲೆ ಎತ್ಕೊಂಡು ಎಲ್ಲಿ ಇಡ್ಬೇಕು? ನೀವಿಬ್ರು ನಮ್ಮ ಮನೆಗ್ ಬರೋದಕ್ಕೆ ಆಗೋದಿಲ್ಲ. ಉಟ್ಟ ಬಟ್ಟೆಯಿಂದ ಎಲ್ಲಿಂದ ಹೊರಟೋಗಿ. ಎಲ್ಲಿಗೂ ಯಾಕೆ ಹೋಗ್ತೀನಮ್ಮ? ನಮ್ ಮನೆ ಎದುರಿಗೆ ಇರುವ ಮನೆ ಅದು ನಾನು ಸಂಪಾದಿಸಿದ್ದೆ ಅಲ್ವಾ? ಆ ಮನೆಯಲ್ಲೇ ಇರ್ತೀವಿ. ಆ ಮಾತಿಗೆ ಶಾರದಾ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಪ್ರಸಾದ್ ಮಾತ್ರ ಅವರಿಬ್ಬರನ್ನು ಆಶೀರ್ವದಿಸಿ ಮಕ್ಕಳು ಮರಿಗಳ ಜೊತೆ ಚೆನ್ನಾಗಿರಿ ಎಂದು ಹೇಳಿ ಅವನು ಕೂಡ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ. ಇನ್ನು ಪ್ರಸ್ತುತ ಕಥೆಗೆ ಬಂದರೆ ಅನಾಮಿಕಾ ಹೀಗಂತಾಳೆ, ಆ ದಿನ ಅತ್ತೆ ಅಂದ ಮಾತುಗಳು ನನಗೆ ಈ ದಿನಕ್ಕೂ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಎಲ್ಲರ ಹಾಗೆ ಕಷ್ಟಪಟ್ಟು ಬಹಳ ದುಡ್ಡಿರುವವಳ ಹಾಗೆ ಬದಲಾಗ್ತೀನಿ. ಆಗ ನನ್ನನ್ನು ಸೊಸೆಯಾಗಿ ಅತ್ತೆ ಅಂಗೀಕರಿಸುತ್ತಾರೆ ಅಂತ ಅಂದ್ಕೋತೀನಿ ಎಂದು ಹೇಳಿ ಗೃಹ ಪ್ರವೇಶಕ್ಕೆ ಖಂಡಿತ ಬರಬೇಕು ಎಂದು ಹೇಳಿ ಮತ್ತೊಂದು ಸಲ ಗಂಡ ಹೆಂಡತಿಯರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಅವರ ಮಾತುಗಳನ್ನು ಕೇಳಿದ ನಂತರ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗನ್ಕೋತಾಳೆ, ನನ್ ಸೊಸೆ ಮನಸ್ಸು ಬಹಳ ಒಳ್ಳೇದು, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಆದ್ರೆ ಈಗೇನಾದ್ರೂ ಅನಾಮಿಕಳನ್ನು ನನ್ನ ಸೊಸೆಯಾಗಿ ಒಪ್ಕೊಂಡ್ರೆ ದುಡ್ಡಿಗಾಗಿ ಒಪ್ಕೊಂಡ್ರು ಅಂತ ಅಂದ್ಕೋತಾಳೆ ಏನೋ. ಸುತ್ತಮುತ್ತಲಿನವರ ಬಗ್ಗೆ ಆಲೋಚಿಸದೆ ಹೊರತು ಅವಳ ಬಂಗಾರದಂತ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಎಂದು ಅತ್ತೆ ಅಂದ್ಕೋತಾಳೆ. ಗೃಹ ಪ್ರವೇಶಕ್ಕೆ ಹೋಗಬೇಕು ಎಂದು ಅಂದುಕೊಂಡ್ರು ಅವಳ ಮನಸ್ಸಿನಲ್ಲಿ ಮಾತ್ರ ಏನೋ ಒಂದು ವ್ಯಥೆ. ಆ ದಿನ ಪ್ರಸಾದ ಗೃಹ ಪ್ರವೇಶಕ್ಕೆ ಹೋಗುತ್ತಾನೆ. ಮನೆ ಎಲ್ಲವನ್ನು ನೋಡಿ ಬಹಳ ಚೆನ್ನಾಗಿದೆ ಎಂದು ಅನಾಮಿಕಳನ್ನು ರಮೇಶನನ್ನು ಮೆಚ್ಚಿಕೊಳ್ಳುತ್ತಾನೆ. ಅತ್ತೆ ಬರ್ಲಿಲ್ಲ ಮಾವಯ್ಯ? ಆಕೆ ಬರ್ಲಿಲ್ಲಮ್ಮ. ಆಕೆ ಬಗ್ಗೆ ಆಲೋಚಿಸ್ತಾ ನೀನು ಆರೋಗ್ಯ ಹಾಳು ಮಾಡ್ಕೋಬೇಡ. ಆಕೆ ಯಾವಾಗ ಇಲ್ಲಿಗೆ ಬರ್ಬೇಕು ಅನ್ಕೋತಾಳೋ ಹಾಗೆ ಬರ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನವೇ ಅನಾಮಿಕಾ ತನ್ನ ಹುಲ್ಲಿನ ಸಮೋಸದ ವ್ಯಾಪಾರ ಮಾಡ್ಕೋತಾ ಇರ್ತಾಳೆ. ಇದೆಲ್ಲ ಶಾರದಾ ನೋಡ್ತಾನೆ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ತನ್ನ ಸ್ನೇಹಿತಳಾದ ಕಾಂತಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾಳೆ. ಕಾಂತ ಹಡಾಹುಡಿಯಿಂದ ಶಾರದಾ ಮನೆಗೆ ಬರ್ತಾಳೆ. ಏನತ್ಗೆ ಯಾವಾಗ್ಲೂ ಆರೋಗ್ಯದಿಂದ ಇರ್ತಾ ಇರೋಳು ಹೀಗೆ ಅನಾರೋಗ್ಯದ ಪಾಲಾಗ್ತಿ ಅಂತ ಊಹಿಸನೇ ಇರ್ಲಿಲ್ಲ. ನಿಜಕ್ಕೂ ನಿಂಗೇನು ಆಗ್ಬಾರ್ದು ಅಂತ 100 ದೇವರಿಗೆ ಬೇಡ್ಕೊಂಡ್ ಬಂದೆ ಅತ್ಗೆ. ನಿಂಗೇನು ಆಗೋದಿಲ್ಲ. ಅರೇ ಕಾಂತ, ಯಾರು ಹೋದಾಗೆ ಯಾಕೆ ಹೇಳ್ತಾ ಇದೀಯಾ? ಇಲ್ಲಿ ಯಾರು ಹೋಗಿಲ್ಲ. ನನ್ನ ಆರೋಗ್ಯ ಚೆನ್ನಾಗೇ ಇದೆ. ಏನೇನೋ ಊಹಿಸ್ಕೋಬೇಡ. ಗಡಿಬಿಡಿಯಿಂದ ಇಲ್ಲಿ ಬಂದಿದ್ದು ಒಂದು ಕೆಲ್ಸಕ್ಕೆ. ಹೌದಾ ಅದ್ಕೆ? ಏನ ಕೆಲ್ಸ? ನೀನು ಕೇಳಿದ್ರೆ ನನ್ ಪ್ರಾಣನೇ ಕೊಡ್ತೀನಿ. ಅದೇನು ಹೇಳು. ಏನು ಇಲ್ಲ, ಅನಾಮಿಕಾ ಹುಲ್ಲಿನ ಸಮೋಸ ಮಾಡ್ತಾ ಇದ್ದಾಳಂತಲ್ಲ, ವ್ಯಾಪಾರ ಚೆನ್ನಾಗಾಗ್ತಾ ಇದೆ, ಎಲ್ರು ತುಂಬಾ ರುಚಿಯಾಗಿದೆ ಅಂತ ಇದ್ದಾರಲ್ಲ. ನಾನು ಕೂಡ ನನ್ ಸೊಸೆ ಮಾಡುವ ಹುಲ್ಲಿನ ಸಮೋಸ ತಿನ್ಬೇಕು ಅಂತಿದೆ. ಸ್ವಲ್ಪ ಅದನ್ನ ತಗೊಂಡ್ಬರ್ತೀಯಾ? ಅಯ್ಯೋ ಅಷ್ಟೇನಾ? ನೀನು ಚೀಟಿಗೆ ಹಾಕಿದ್ರೆ ಅನಾಮಿಕಾ ಇಲ್ಲಿಗೆ ಬರ್ತಾಳೆ. ನಾನು ಹೋಗಿ ಪ್ರತ್ಯೇಕವಾಗಿ ತರಬೇಕಾದ ಅಗತ್ಯನೇ ಇಲ್ಲ. ನೀನಂದ್ರೆ ಎಷ್ಟು ಗೌರವನ ಹುಡುಗಿಗೆ. ಅನವಶ್ಯಕವಾಗಿ ನೀನೆ ಆ ಬಂಧನನ ಹಾಳು ಮಾಡ್ಕೋತಾ ಇದೀಯಾ. ನಂಗೂ ಅವಳ ಜೊತೆಗಿರ್ಬೇಕು ಅಂತ ಇದೆ ಕಣೆ. ಆದ್ರೆ ಮದುವೆ ಆದ ಹೊಸದ್ರಲ್ಲಿ ಆ ಮಾತಂದೆ ಅಲ್ಲ. ಈಗ ಹೋದ್ರೆ ದುಡ್ಡಿಗಾಗಿ ಬಂದ್ಲು ಅಂತ ಅನ್ಕೋತಾಳೆ ಅಂತ ಹೋಗ್ತಾ ಇಲ್ಲ. ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಮಾತುಗಳನ್ನೆಲ್ಲ ಮರೆಯಿಂದ ಪ್ರಸಾದ್ ಕೇಳಿಸಿಕೊಳ್ಳುತ್ತಾನೆ. ಪ್ರಸಾದ್ ತನ್ನ ಮನಸ್ಸಿನಲ್ಲಿ, ಅಂದ್ರೆ ನನ್ನ ಹೆಂಡತಿ ಮನಸ್ಸಲ್ಲಿ ಹೀಗಿದೆ ಅನ್ನೋ ಮಾತು. ಈಗಲೇ ಈ ವಿಷಯ ಅನಾಮಿಕಂಗೆ ಹೇಳಿ ಇಲ್ಲಿಗೆ ಕಳಿಸ್ತೀನಿ ಎಂದು ಅಂದುಕೊಂಡು ಅನಾಮಿಕಳ ಜೊತೆ ವಿಷಯ ಹೇಳುತ್ತಾನೆ. ಅನಾಮಿಕಳನ್ನು ಮನೆಗೆ ಹೋಗು ಅಂತ ಹೇಳ್ತಾನೆ ಪ್ರಸಾದ್. ಅನಾಮಿಕಾ ಆ ಹುಲ್ಲಿನ ಸಮೋಸ ತಗೊಂಡು ಶಾರದಳ ಹತ್ರ ಬರ್ತಾಳೆ. ಅನಾಮಿಕಳನ್ನು ನೋಡಿ ಶಾರದ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅತ್ತೆ, ನಿಮ್ಗಾಗಿ ಇದನ್ನ ತಗೊಂಡ್ಬಂದಿದ್ದೀನಿ ಅತ್ತೆ, ತಿನ್ನಿ. ನಿಮ್ಮ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ಆಲೋಚಿಸಲೇ ಇಲ್ಲ ಅತ್ತೆ. ನೀವು ನನ್ನ ತಾಯಿ ಅಂತವರು. ನನಗೆ ತಾಯಿ ತಂದೆ ಇಲ್ಲ. ಅತ್ತೆ ಮಾವಯ್ಯನೇ ನನಗೆ ತಾಯಿ ತಂದೆ ಅಂದ್ಕೊಂಡು ಮನೆಯಲ್ಲಿ ಕಾಲಿಡೋಣ ಅಂತ ನಿರ್ಣಯಿಸಿಕೊಂಡೆ. ಅಷ್ಟೇ ಹೊರತು ನಿಮ್ಗಿರುವ ಆಸ್ತಿ ಪಾಸ್ತಿಯನ್ನು ನೋಡಿ ರಮೇಶ್ ನಾನು ಮದುವೆ ಮಾಡ್ಕೊಂಡಿಲ್ಲ. ನಿಜಕ್ಕೂ ನೀವು ಅಂದ ಮಾತಿನಿಂದಲೇ ನಾನು ಈ ದಿನ ಈ ಸ್ಥಾಯಿಗೆ ಬಂದು ನಿಂತಿದ್ದೀನಿ. ನೀವೇನಾದ್ರೂ ನನ್ನನ್ನು ಮನೆಯಲ್ಲಿ ಬರ್ಲಿಕ್ ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗಿ ಇರ್ತಾ ಇರ್ಲಿಲ್ಲ. ಈ ದೊಡ್ಡ ಹೆಸರೆಲ್ಲ ನಿಮ್ಮಿಂದಲೇ ಬಂತು ಅತ್ತೆ ಎಂದು ಅತ್ತೆಯವರನ್ನು ಬಹಳ ಹೊಗಳುತ್ತಾಳೆ. ಆ ಮಾತನ್ನು ಕೇಳಿದ ಶಾರದಾಳಿಗೆ ಬಹಳ ದುಃಖವೆನಿಸುತ್ತದೆ. ನನ್ನನ್ನು ಕ್ಷಮಿಸೋ ಅನಾಮಿಕಾ, ನಿನ್ ಜೊತೆ ನಾನು ಬಹಳ ಕಠಿಣವಾಗಿ ನಡ್ಕೊಂಡೆ. ಅದೇ ನಿನ್ಗೆ ಒಳ್ಳೇದು ಮಾಡ್ತು ಅಂತ ನೀನು ಹೇಳಿದ್ದು ನನಗೆ ಆ ದುಃಖವೆಲ್ಲ ಓಡಿಸ್ಬಿಡ್ತು. ಎಲ್ಲಿ ಆ ಸಮೋಸ ಇಲ್ಲಿ ಕೊಡು ಎಂದು ಸಮೋಸವನ್ನು ತೆಗೆದುಕೊಂಡು ತಿನ್ನುತ್ತಾಳೆ. ಅದು ಬಹಳ ಅದ್ಭುತವಾಗಿದೆ ಎಂದು ಶಾರದಾ ಸೊಸೆ ಅನಾಮಿಕಳನ್ನು ಹೊಗಳುತ್ತಾಳೆ. ಪಕ್ಕದಲ್ಲಿರುವ ಶಾರದಳ ಸ್ನೇಹಿತೆ ಕಾಂತ ಕೂಡ ಅನಾಮಿಕಾ ತಯಾರು ಮಾಡಿದ ಹುಲ್ಲಿನ ಸಮೋಸ ತಗೊಂಡು ತಿನ್ನುತ್ತಾಳೆ. ಕಾಂತ ಯಾವತ್ತಿನ ಹಾಗೆ ಅದ್ಭುತವಾಗಿದೆ ಎಂದು ಅನಾಮಿಕಳನ್ನು ಹೊಗಳುತ್ತಾಳೆ. ಇನ್ನು ಆ ದಿನದಿಂದ ಅತ್ತೆ ಸೊಸೆಯರಿಬ್ಬರು ಸೇರಿ ಹೋಗುತ್ತಾರೆ. ಎಲ್ಲರೂ ಸೇರಿ ಹೊಸದಾಗಿ ನಿರ್ಮಿಸಿದ ಮನೆಯಲ್ಲಿ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ.
ಅಷ್ಟೇ ಅಲ್ಲ, ಅತ್ತೆ ಶಾರದಾ ಸೊಸೆಯ ಹುಲ್ಲಿನ ಸಮೋಸದ ವ್ಯಾಪಾರದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಸೇರಿ ಕಲಸಿ ಮಾಡ್ತಾ ಇರುವ ಈ ವ್ಯಾಪಾರ ಇನ್ನು ಬಹಳ ಅಭಿವೃದ್ಧಿ ಹೊಂದುತ್ತದೆ. ಮುಂದಕ್ಕೆ ಅಭಿವೃದ್ಧಿ ಪಥದಲ್ಲಿ, ಲಾಭದಲ್ಲಿ ಅನಾಮಿಕಳ ಕುಟುಂಬ ಹೋಗ್ತಾ ಇರುತ್ತೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ